ಅಲ್ಲ ಕಣೆ ಅವ, ನೀನನ್ನ ನೋಡಕ್ಕಿಲ್ಲ ನನ್ನ ಚಪ್ಪಲಿ ಎಲ್ಲಿ ಹೋದ್ವು ಏನೋ ಅಂತ. ಯಾರನ್ನ ಹೊತ್ಕೊಂಡು ಹೋಗಿದಾರೇನೋ, ಯಾರ ಮಂತಗನ ಇದಾವೇನೋ, ಹೋಗಿ ನೋಡ್ಕೊಂಡ ನಮ್ಮ ಬರೋಗು. ನಾನು ಇಷ್ಟು ಕಷ್ಟಪಟ್ಟು ಆ ದುಡ್ಡೆಲ್ಲ ಕೂಡಿಟ್ಕೊಂಡು ಅವನ್ನ ಭಾಳ ದಿನದಿಂದ ತಗೊಂಬೇಕು ಅಂದ್ಕೊಂಡಿದ್ದೆ ಗೊತ್ತೇ. ಅಂಥ ಚಪ್ಪಲಿ ನಾನು ಎಷ್ಟು ಇಷ್ಟಪಟ್ಟು ತಗೊಂಡಿದ್ದೀನಿ. ಅವು 4,500 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ. ನನಗೆ ಅವೆಲ್ಲ ಗೊತ್ತಿಲ್ಲ, ನನ್ನ ಚಪ್ಪಲಿ ನನಗೆ ಬೇಕಷ್ಟೇ. ಈ ಊರಾಗ ಎಂಥ ಕಳ್ರಿರ್ಬೇಕು. ಯಾರೋ ಅವ್ರಿಗೆ ಸಿಕ್ಕಿರಕ್ಕಿಲ್ಲ ಹೊತ್ಕೊಂಡು ಹೋಗೋಕ್ಕೆ. ನನ್ನ ಚಪ್ಪಲಿನೇ ಬೇಕಿತ್ತು ಅವರಿಗೆ. ಅವ್ರು ಹೊಟ್ಟೆ ಹೊಡಿಯ, ಅವ್ರಿಗೆ ಹೊಟ್ಟೆ ಬೇನೆ ಬರೋ, ಅವ್ರಿಗೆ ವಾಂತಿ ಭೇದಿ ಆಗ, ನನಗೆ ಅವೆಲ್ಲ ಗೊತ್ತಿಲ್ಲ. ನೀನು ಹೋಗಿ ಹುಡ್ಕೊಂಬಂದು ನನ್ನ ಚಪ್ಪಲಿ ನನಗೆ ಕೊಡಬೇಕು ಅಷ್ಟೇ. ಕಾವ್ ಅವ್ರ ಪಾದ ಅವರೇ ತಿಂದು ನಾಯಿ ಥರ ಬಡ್ಕೊಂತಾರಲ್ಲ ಕಾವ್. ಏನು ಎತ್ಕೊಂಬದು ಅವ್ರ ಪಾದ ಅವರೇ ತಿನ್ನೋದು, ಅವ್ರ ಪಾದ ಅವರೇ ತಿನ್ನೋದಂತ ನಾವು ಊಟಕ್ಕೆ ಕುಂತಾಗಿಂತ ಹೇಳ್ತಿದ್ದೀವಿ. ಅದೇನಂತನೇ ಹೇಳೋಂಗಿಲ್ಲ. ಅದ್ಯಾನ ಈ ಬೊಗಳ್ತವೆ ಏನು, ನಿನ್ನ ಮಾತೊಂದು ಗೊತ್ತಾಗ್ತಿಲ್ಲ ನನಗೆ. ನನ್ನ ಚಪ್ಪಲಿ ನನಗೆ ಅದೆಲ್ಲಿ ಹೋಗಿದ್ದಾವೆ ಏನಂತ ಹುಡುಕ್ಕೊಂಬಂದು ಕೊಡ್ರಿ ನನಗೆ ಅಷ್ಟೇನೆ. ಕಣೆ, ನಾನು ಆಗಿಂದ ನೋಡ್ತಿದ್ದೀನಿ. ಅದೇನು ಅವ್ರ ಪಾದ ಅವರೇ ತಿನ್ನೋದು ಅಂತೀಯವ. ಅದೇನಂತನೇ ಹೇಳೋಂಗಿಲ್ಲಲ್ಲ, ಏನೇ ಅದು? ತಾತ ಏನಿಲ್ಲ ಕಣತೆ, ಸುಮ್ಮನೆ ಏನೋ ಬಾಯಿ ಬಂತು ಅಂದೆ. ಅದೇನೋ ನಿನ್ನ ಮಗಳು ಚಪ್ಪಲಿ ಕಳೆದೋಗಿದಾವಂತೆ, ಅದೆಲ್ಲ ಇದಾವೇನೋ ಹುಡುಕೊಂಬಂದು ಕೊಡೋಗು, ನನಗೆ ಒಳಗೆ ಕೆಲಸ ಇದಾವೆ. ಅಲ್ಲ ಕಣೆ, ನೋಡಿ ಯಾರನ ತಗೊಂಡೇನೋ ಹೋದ್ರೇನ, ನೀನಾದರೆ ಎಲ್ಲರ ಮತ್ತೆ ಕಡ್ಡಾಡ್ಕೊಂಡು ಹುಡ್ಕೊಂಬರ್ತೀಯ. ಸ್ವಲ್ಪ ಹೋಗಿ ನೋಡ್ಕೊಂಬರ್ಬಾರ್ದೆ. ನನ್ನ ಮಗಳು ಅನಾಡಿ ಗೊಳಾಡ್ತಿದ್ದಾಳೆ. ಅವೇನೋ ಭಾಳ ರೇಟ್ನವಂತೆ ಕಣೆ. ಹೋಗಿ ಈಗ ಸರಿಯಾಗಿ ಹೇಳಿದೆ ನೋಡವ್ವ. ನನಗೆ ಮನೆಗೆ ಮಾಡಕ್ಕೆ ಆಪ್ರಿಲ್ ಅಂದ್ಕೊಂಡಿದ್ದೀಯ. ಈಗ ನಿಮ್ಮ ಮಗಳು ಬಂದಂತೇಳಿ ಅವ್ರ ಮತ್ತೆ ಕೈತೆಲ್ಲ ಅಡುಗೆ ಮಾಡಿ ಇಟ್ಟು ಅದಕ್ಕೆ ತಿನ್ನಿಸಿ ಉಣಿಸಿ, ಈಗ ಅವ್ರ ಚಪ್ಪಲಿ ಕಳ್ದೋಗಿದ್ದಾವಂದ್ರೆ ಅದಕ್ಕೂ ನಾನೇ ಹೋಗ್ಬೇಕು. ಇದು ಯಾಕೆ ಎಲ್ಲದನ್ನು ನಾನೇ ಮಾಡಿಟ್ಟು ನಾನೇ ಸಾಯ್ತೀನಿ ಅಂತ ಕರ್ಮ ನನಗೆ ಏನೂ ಬಂದಿಲ್ಲ. ಅವ್ರವ್ರ ಚಪ್ಪಲಿ ಅವ್ರವ್ರ ಬಟ್ಟೆ ನಂಗೆ ಅವ್ರವರೇ ನೋಡ್ಕೊಬೇಕು, ಅವ್ರವರೇ ಹಾಕ್ಕೊಬೇಕು. ಅದನ್ನು ನಾನೇ ಮಾಡಬೇಕು. ಯಾಕೆ ಬಂದ್ಬಿಡು, ತೊಳೆಯೋದಿದ್ರು ನಾನೇ ತೊಳೆದು ಬರ್ತೀನಿ. ಬಾತ್ರೂಮ್ಗೆ ಹೋಗಿ ಅಲ್ಲೇ ಕೂತ್ಕೊಂಡು ಕರೀರಿ ನನ್ನ. ಹೋಗೆ ಎಂತ ಮಾತಾಡ್ತಾಳೆ ನೋಡು. ಇನ್ನು ಅಂಥದ್ದೆಲ್ಲ ಮಾಡಿದ್ರೆ ಇನ್ನೇನು ಗೊತ್ತೀನಿ, ನಾನು ತೊಳೆಯೋಕೆ ಕರ್ತ್ವೇನೆ. ಅವಳು ನಿನಗೆ ಎಲ್ಲ ಫ್ರೆಂಡ್ಗಳು ಜಾಸ್ತಿ ಅಲ್ಲವ. ಊರೂರು ಮನೆ ಅಂತ ಇಡೀ ಕೇರಿ ಒಟಾರ ಇಡೀ ಊರನ್ನೇ ಒಂದು 2 ರೌಂಡ್ ಹೊಡ್ಕೊಂಬರ್ತೀಯ. ಎಲ್ಲರೂ ನಿನಗೆ ಪರಿಚಯ ಅಲ್ಲ. ಅದಕ್ಕೆ ಯಾರನ್ನು ತಗೊಂಡು ಹೋದ್ರು ಏನೋ ಸ್ವಲ್ಪ ನೋಡ್ಕೊಂಬರ್ತಾಳೆ ಅಂತ ಹೇಳಿದ್ರೆ ಹೆಂಗೆ ಮಾತಾಡ್ತಾಳೆ ನೋಡಿ ಇವಳು. ಯಾವ ನೀವು ಅತ್ತೆ ಸೊಸೆರು ಆಮೇಲೆ ಕಿತ್ತಾಡ್ಕೆವಂತ್ರಿ, ಏನಾನ ಮಾಡ್ಕೇಳ್ರಿ. ನಮ್ಮ ಮನೆಗೆ ನಾವು ಹೋಗ್ತೀವಿ. ನನಗೆ ಚಪ್ಪಲಿ ಬೇಕು, ನನ್ನ ಚಪ್ಪಲಿ ಕೊಡಿಸ್ರಿ. ನನಗೆ ಅವೆಲ್ಲ ಗೊತ್ತಿಲ್ಲ, ನಾವೇ ಬೇಕು. ನಾನು ಎಷ್ಟು ಇಷ್ಟಪಟ್ಟು ತಗೊಂಡಿದ್ದೆ. ನಾನು ಹುಡುಕೊಂಬಂದು ಕೊಡ್ತೀಯ ಕೊಡಲ್ಲ ಹೇಳವ. ಥೋ ಇದೊಳ್ಳೆ ಸರಿ ಆತವ. ನನಗೆ ನೋಡ್ಕೊಂಬರ್ತೀನಿ ತಡಿಯವ. ಅದು ಯಾರು ತಗೊಂಡು ಹೋದ್ರೆ ಏನೋ, ನಮಗಂತೂ ತಲೆ ನೋವಮ್ಮ. ತಡಿ ನೋಡ್ಕೊಂಬರ್ತೀನಿ ಹೋಗಿ. ಆಗ ಯಾಕ್ರೆ ಹಿಂಗೆ ಹೊರಗೆಲ್ಲ ನಿಂತೀರ? ಯಾವಾಗ ನಿನ್ನ ಮಗಳು ಬಂದ್ರಂಗದಳೆ ಪಾಪ, ಒಳಗೆ ಕರ್ಕೊಂಡು ಹೋಗ್ಬಾರ್ದೆ, ಹೊರಗೆ ನಿಂದ್ರಿಸ್ಕೊಂಡು ಮಾತಾಡ್ತಿದ್ದೀಯಲ್ಲ. ಆಗತ್ತಿಪ್ಪಕ್ಕ ನೀನೆ. ಅಯ್ಯೋ ಬಂದದ್ಲು ಕಣಮ್ಮ ಬೆಳಗ್ಗೆನೆ. ಪಾಪ ನಮ್ಮ ತಾಯಿವು ಚಪ್ಪಲಿ ಕಳೆದೋಗ್ಬಿಟ್ಟವು ಕಣೆ ತಿಪ್ಪಕ್ಕ. ನೀನು ಅಲ್ಲಿ ಯಾರನ ಹೊಸ ಕಣಿನ ಇವತ್ತು ಪಾಪ ನಮ್ಮಮ್ಮಣಿ ಬೆಳಿಗ್ಗೆ ತಕ್ಕಂದು ಬಂದದ್ಲಂತೆ. ಅವ್ನು 4,000 ಕಣೆ. ಪಾಪ ನನ್ನ ಮಗಳು ಆಗ್ಲಿಂದ ಗೊಳಾಡ್ತಿದ್ದಾಳೆ. ಬೆಳಿಗ್ಗೆ ಬಂದಳು, ಈಗ ಊಟ ಮಾಡಿ ಹೊರಗೆ ಬಂದ್ರಮ್ಮ ಹೋಗೋಣ ಅಂತ. ಅಷ್ಟೊಳಗೆ ಚಪ್ಪಲಿ ಕಾಳ್ದಂಗೆ ಆಗ್ಬಿಟ್ಟವು ಕಣೆ. ಎಲ್ಲ ನೋಡಿದ್ದೀಯೇನೆ ನೀನು? ಯಾರ ಕಾಲಗಾನ ಇದೇನಕ್ಕೆ ಹಿಂಗಂತಿ? ಚಪ್ಪಲಿನೇ ಇಲ್ಲವ, ನಾನೇನು ನೋಡ್ದಂಗೆ ಆಗಲಿಲ್ಲ. ಎಲ್ಲಿ ನಾನು ಈಗಿನ ಮಂತಗಳಿಂದ ಮತ್ತಲ್ಲೆಲ್ಲ ಹೋಗಿದ್ದೆ, ಹಿಂಗೆ ಅಡ್ಡಾಡ್ಕೊಂಡು ಹಿಂಗೆ ಬಂದೆ. ನೀವೆಲ್ಲ ಹೊರ ನಿಂತಿದ್ರಲ್ಲ, ಮಾತಾಡ್ಸಿದ್ನವ. ಚಪ್ಪಲಿ ಕಳ್ತಾನೆ ಅವೇನು ಬಂಗಾರದವೆ ಹೋಗ್ತವೆ. ಅದನ್ನೇ ಏನಾಡಿ ದೊಡ್ಡ ಕತೆ ಮಾಡ್ಕೊಂಡು ಕುಂತೀರೆ. ನಾನು ಈ ನಿಮ್ಮ ಸೊಸೆನೇ ಏನೋ ಹಿಂಗೆ ಹಿಡ್ಕೊಂಬರೋಣಪ್ಪ. ನಾನು ಅಲ್ಲಿ ಯಾರೋ ಮತ್ತೆ ಕುತ್ಕೊಂಡು ಮಾತಾಡ್ತಿದ್ದೆ. ಯಾತ್ರ ಆಗಲೇ ಕೈಯಾಗ ಹಿಡ್ಕೊಂಡು ಹೊತ್ಲು. ತಡಿ ಮರ್ತುಬಿಟ್ಟೆ ಕಣೆ ಅಕ್ಕ. ದೀಪಕ್ಕ ಸರಿಯಾಗಿ ನೆನೆಸ್ಕೊಂಡು ಹೇಳು, ನನ್ನ ಸೊಸೆ ಯಾತ್ರ ಹಿಡ್ಕೊಂಬರೋಳು ಯಾವಾಗ? ಅಕ್ಕ ಈಗ ನೆನಪಿಗೆ ಬಂತು. ನಾನು ಅಲ್ಲಿ ಇವರು ಬೋರೆಗ್ಬಿಟ್ರೆ ಇರಲಿಲ್ಲ, ಅವ್ರ ಮಂತಕ್ಕೆ ಏನಕ್ಕೋ ಕೆಲಸ ಇತ್ತಂತ ಹೋಗಿದ್ದೆ ಕಣೆ ಅಕ್ಕ. ನಿನ್ನ ಮಗಳು ಅಲ್ಲಿ ಹಿಂಗೆ ಕೈಯಾಗೆ 2 ಇವು ಕಣೆ ಅಕ್ಕ, ಒಂಥರ ಅವು ಕೆಂಪನವು ಒಂಥರ ಎತ್ತರವಾಗಿದ್ವು. ಕರೆಕ್ಟು ಚಪ್ಪಲಿನೇ ಅಕ್ಕ, ನಿನ್ನ ಸೊಸೆನೇ ಕಣೆ ಹಿಡ್ಕೊಂಬರೋಳು. ಅವೇನೋ ಕೇಳಿ ನೋಡು. ಯಪ್ಪ ತಿಪ್ಪಕ್ಕ ಬಂದದಳಲ್ಲವ ಈಕೆ ಎಲ್ಲ ನಮ್ಮ ಅತ್ತೆ ಹತ್ರ ಹೇಳ್ತಿದ್ದಾಳೆ. ಎಂಥ ಕೆಲಸ ಆತಲ್ಲ ಈಗ. ಹೇಳಿಬಿಡು, ನಾನೇನು ಮಾಡೋಣ.